ಒಂದು ಮಹಾನಗರ ಪಾಲಿಕೆಯಲ್ಲಿ ಒಂದು ಚರ್ಚಾಕೂಟದಲ್ಲಿ ಅದೇನೋ ಒಂದು ಅವ್ರದ್ದು ಮೀಟಿಂಗ್ ಇತ್ತು. ಆ ಮೀಟಿಂಗ್ ಅಲ್ಲಿ ಠರಾವ್ ಮಾಡ್ತಾರೆ ಮಾನ್ಯ ಶಾಸಕರಿಗೆ ಇದ್ಯಾವುದಾದ್ರೂ ರೈಟ್ಸ್ ಇದೆಯಾ, ಇದನ್ನ ಅವ್ರಿಗೆ ಮಾಡೋಕ್ಕೆ ಯಾವುದೇ ರೀತಿಯಿಂದ ಅಲ್ಲಿ ಒಂದು ಪ್ರಸ್ತಾಪ ಮಾಡೋಕ್ಕೆ ಅವ್ರಿಗೆ ಯಾವುದೇ ಥರದ ಅವಕಾಶ ಇರೋದಿಲ್ಲ. ಇವರು ಇನ್ವೈಟಿ ಅಂತ ಹೇಳಿ ಇಲ್ದಿದ್ರೆ ಅವರು ಏನು ಸಂಭಾಜಿ ಪಾಟೀಲ್ ಹಾಗೂ ನಗರಸೇವಕರು ಆಗಿದ್ರು ಹಾಗೂ ಶಾಸಕರು ಆಗಿದ್ರು ಅವ್ರು ಬಂದು ಯಾವುದಾದ್ರೂ ಇದ್ರೆ ಅಭಿವೃದ್ಧಿಗಾಗಿ ಅದನ್ನ ಪ್ರಸ್ತಾಪವನ್ನು ಮಂಡನೆ ಮಾಡಬೇಕು. ಆದರೆ ಇವರು ಮಹಾನಗರ ಪಾಲಿಕೆಯಲ್ಲಿ ಚುನಾಯಿತರಾಗಿ ಆಗದೇ ಇದ್ರ ಕಾರಣ ಇವರು ಅದನ್ನ ಮಾಡೋಕ್ಕೆ ಯಾವುದೇ ಥರ ಅವ್ರಿಗೆ ರೈಟ್ಸ್ ಇಲ್ಲ ಅಂತ ತಿಳ್ಕೊಂಡು ನನಗೆ ಕಾನೂನು ಪ್ರಕಾರ ಅನ್ಸುತ್ತೆ ಅಂತೇಳಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಮಾನ್ಯ ದಕ್ಷಿಣದ ಶಾಸಕರು ಇವತ್ತಿನ ದಿವಸ ಅಲ್ಲಿ ಅದನ್ನು ನಾನು ರಸ್ತೆ ಕುಲ್ಲ ಮಾಡಿಸ್ತೀನಿ, ಎಲ್ಲ ಜನ ಒಪ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ಕೂಡ ತಪ್ಪು ಕಲ್ಪನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಆ ರೀತಿ ಅದನ್ನು ಮಾಡೋಕ್ಕಾಗಂಗಿಲ್ಲ. ಅಲ್ಲಿ ಈಗಾಗಲೇ ನಾನು ಅಜಿತ್ ಗರ್ಗಟ್ಟಿ ಫ್ಯಾಕ್ಟ್ರಿ ಮಾಲೀಕರು ಹಾಗೂ ಅಲ್ಲಿ ವಿಭೂತಿ ಮಠದವರು ಅವರಿಗೆಲ್ಲ ಮಾತಾಡ್ಸಿದ್ರೆ ನಾವು ಯಾರು ಅದಕ್ಕೆ ಸಾಥ್ ಕೊಟ್ಟಿಲ್ಲ ಅಂತ ಕೂಡ ಹೇಳಿದ್ರು. ಹಾಗಾಗಿ ಇದನ್ನು ಈ ರೀತಿ ಒಂದು ಸುಳ್ಳು ಪ್ರಸ್ತಾಪವನ್ನು ಮಂಡನೆ ಮಾಡೋದು ಕೂಡ ತಪ್ಪಂತ ಅನ್ಸುತ್ತೆ. ಮಹಾನಗರ ಪಾಲಿಕೆಯಲ್ಲಿ ಚುನಾಯಿತರಾದಂತಹ ಏನು ಮಹಾನಗರ ಪಾಲಿಕೆಯ ಸದಸ್ಯರು ಮಾತ್ರ ಈ ಒಂದು ಪ್ರಸ್ತಾಪವನ್ನು ಮಂಡಿಸ್ಬೇಕಂತ ತಿಳ್ಕೊಂಡು ನಾವು ಹೇಳ್ತಾ ಇದೀವಿ. ಇಲ್ದಿದ್ರೆ ಇದೇ ರೀತಿ ಸುಮಾರು ಈಗಾಗಲೇ ಅಧಿಕಾರದ ದುರುಪಯೋಗ ಮಾಡಿಕೊಂಡು ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಇಂಥ ಕಾರ್ಯಗಳು ನಡೆದೋಗಿದ್ದಾವೆ. ಹಾಗಾಗಿ ಇನ್ನು ಮುಂದೆ ನಾವೊಂದು ಸೆಕ್ಷನ್ 99 ಪ್ರಕಾರ KMC ಸೆಕ್ಷನ್ 99 ಪ್ರಕಾರ ಆ ಮಹಾನಗರ ಬೆಳಗಾವಿಯಲ್ಲಿರುವ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಲ್ದಿಂದ ಹಿಡ್ಕೊಂಡು ಹಳೆ PB ರಸ್ತೆವರೆಗೆ ಏನೊಂದು ರಸ್ತೆ ಇದೆ, ಆ ರಸ್ತೆಯನ್ನು ಆಸ್ ಪರ್ ದ ಓಲ್ಡ್ CDP ಮ್ಯಾಪ್ ಪ್ರಕಾರ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಪ್ರಕಾರ ಆ ರೋಡನ್ನು ಪುನರ್ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲಿ ಏನು ಪ್ರೊಸೀಜರ್ ಪ್ರಕಾರ ಲ್ಯಾಂಡ್ ಅಕ್ವಿಜಿಷನ್ ಮಾಡಿಕೊಂಡು ಯಾರ್ಯಾರ್ದಲ್ಲೆಲ್ಲ ಜಗಳ ಬರ್ತೋ ಆ ಜಗಳದಲ್ಲಿ ಅವ್ರಿಗೆ ಅನುದಾನವನ್ನು ಕೊಟ್ಟು ಅದನ್ನು ಪುನರ್ ಪ್ರಾರಂಭ ಮಾಡಬೇಕು. ಉತ್ತರ ದಿಕ್ಕಿಗೆ ಈಗಾಗಲೇ ಕಾರ್ಪೊರೇಷನ್ ಅಂತಾನೆ ಲ್ಯಾಂಡ್ ಇದೆ, ಶಿವಶಕ್ತಿ ಪಕ್ಕದಲ್ಲಿರೋದು ಕಾರ್ಪೊರೇಷನ್ ಅಂತಾನೆ ಲ್ಯಾಂಡ್ ಇರೋದ ಕಾರಣ ಆ ರೋಡನ್ನು ಓಪನ್ ಮಾಡ್ಬೋದು. ಅದನ್ನು ಮಾಡೋದಕ್ಕಾಗಿ ನಾವೊಂದು ಮನವಿಯನ್ನು ಇವತ್ತಿನ ದಿವಸ ಮಾನ್ಯ ಜಿಲ್ಲಾ ಪಾಲಕ ಮಂತ್ರಿಗಳಾದಂತಹ ಹಾಗೂ PWD ಮಂತ್ರಿಗಳಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಹಾಗೂ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಒಂದು ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಯಾಕಂತಂದ್ರೆ ಇವಾಗಲೇ ಕೆಲ ಜನ ಬಂದು ಸಂಘಟನೆದವರು ಕೆಲ ಜನಗಳು ಕೂಡ ಬಂದು ಆ ಕಡೆ ಸಿಟಿಸನ್ಸ್ ಆ ಸ್ಥಳದಲ್ಲಿರುವಂಥ ಜನರು ಬಂದು ಅದು ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಹೇಳಿದಾಗ ನಾವೊಂದು ಇವತ್ತಿನ ದಿವಸ ಚರ್ಚೆ ಮಾಡಿ ನಾವು ಆ್ಯಸ್ ಪರ್ ದ CDP ಮ್ಯಾಪ್ ಆ ಪ್ರಕಾರದ ರೋಡ್ ಮಾಡ್ಬೇಕಂತ ತಿಳ್ಕೊಂಡು ನಾವು ಈಗಾಗಲೇ ಒಂದು ಮನವಿ ಈಗಾಗಲೇ ಮಾನ್ಯ ಮಂತ್ರಿಗಳಿಗೆ ಇವ್ರಿಗೆ ಕೊಟ್ಟಿದ್ದೇವೆ, ಜಿಲ್ಲಾಧಿಕಾರಿಗಳಿಗೆ.